ಗಂಡ ಹೆಂಡತಿಯ ಸಂಬಂಧ ತುಂಬಾ ಪವಿತ್ರವಾದದ್ದು. ಅವರ ಮಧ್ಯೆ ಇರುವ ಅನುಬಂಧ ಪ್ರೇಮಕ್ಕೆ ಎಷ್ಟು ಕೋಟಿ ಕೊಟ್ಟರೂ ಕೂಡ ಸಾಲದು, ಯಾವುದಕ್ಕೂ ಕೂಡ ಸಮಾನ ಕೂಡ ಅಲ್ಲ. ಇನ್ನು ಈ ನಡುವೆ ಈ ರೀತಿಯ ಬಂಧ ಗಂಡ ಹೆಂಡತಿಯರಲ್ಲಿ ಕಾಣಸಿಗ್ತಿಲ್ಲ. ಪ್ರತಿಯೊಂದಕ್ಕೆ ಜಗಳ, ಡೈವೋರ್ಸ್ ಕೊಡುವುದು, ಇಲ್ಲ ಬೇರೆಯವರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳುವುದನ್ನು ಮಾಡ್ತಿದ್ದಾರೆ. ಒಬ್ಬರಿಗೊಬ್ಬರು ಇಷ್ಟ ಇಲ್ಲದಿದ್ರೆ ಡೈವೋರ್ಸ್ ಮಾಡಿಕೊಳ್ಳುವುದು ಒಳ್ಳೆಯದೇ, ಆದರೆ ಆ ಪದ್ಧತಿ ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕು. ಈಗ ಒಬ್ಬ ಗಂಡ ಮಾಡಿದ ಕೆಲಸ ಕೇಳಿದ್ರೆ ಎಲ್ಲರೂ ಅವನನ್ನು ಉಗಿಯುವ ರೀತಿಯಲ್ಲಿ ಇದೆ. ಹೌದು, ಹೆಂಡತಿಯ ಮೇಲೆ ಅನುಮಾನವಿದ್ದ ಕಾರಣ ಅವಳಿಗೆ ಗೊತ್ತಿಲ್ಲದೆ ಬೆಡ್ರೂಮ್ನಲ್ಲಿ ಸಿಸಿ ಕ್ಯಾಮೆರಾವನ್ನು ಇಟ್ಟನು. ಅದೇ ಆತನು ಮಾಡಿದ ದೊಡ್ಡ ತಪ್ಪು. ತಾನು ತೋಡಿದ ಹಳ್ಳಕ್ಕೆ ತಾನೇ ಬಿದ್ದಿದ್ದಾನೆ. ಇನ್ನು ವಿಚಾರ ಏನೆಂದ್ರೆ, ತುಂಬಾ ಅಂದವಾಗಿರುವ ಪತ್ನಿ ತನಗೆ ಎಲ್ಲಿ ಸಿಗದೇ ಹೋಗ್ತಾಳೋ ಅನ್ನೋ ಅನುಮಾನದಿಂದ ಬೆಂಗಳೂರಿನಲ್ಲಿರುವ ಡೇವಿಡ್ ಅನ್ನೋ ಪತಿ ತನ್ನ ಪತ್ನಿಯ ಮೇಲೆ ಒಂದು ನಿಗಾ ಇಡಬೇಕು ಅಂತ ಅಂದುಕೊಂಡಿದ್ದೇ ತಡ. ಪತ್ನಿಗೆ ಗೊತ್ತಿಲ್ಲದೆ ಒಂದು ಚಿಕ್ಕ ಸಿಸಿ ಕ್ಯಾಮೆರಾವನ್ನು ಬೆಡ್ರೂಮ್ನಲ್ಲಿ ಫಿಕ್ಸ್ ಮಾಡ್ದ. ಇನ್ನು ಈ ವಿಷಯದ ಬಗ್ಗೆ ತನ್ನ ಸ್ನೇಹಿತನಿಗೆ ಹೆಮ್ಮೆಯಿಂದ ಹೇಳ್ಕೊಂಡ್ನು. ತಾನು ತನ್ನ ಹೆಂಡತಿಯ ಮೇಲೆ ನಿಗಾ ಇಡೋದಕ್ಕೆ ಸಿಸಿ ಕ್ಯಾಮೆರಾವನ್ನು ಬೆಡ್ರೂಮ್ನಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿಕೊಂಡನು. ಆ ಸ್ನೇಹಿತನು ಮೊದಲಿಗೆ ಏನೂ ಗೊತ್ತಿಲ್ಲದೆ ಇರ್ತಾನೆ. ಆ ನಂತರ ಆತನು ತನ್ನ ಅಸಲಿ ಸ್ವರೂಪವನ್ನು ತೋರಿಸಿದನು. ಡೇವಿಡ್ ಸಿಸಿ ಕ್ಯಾಮೆರಾ ಇದೆ ಅನ್ನೋ ವಿಷಯ ಮರೆತು ಹೋದ್ನೋ ಅಥವಾ ತನ್ನ ಸಿಸಿ ಕ್ಯಾಮೆರಾದಿಂದ ಫುಟೇಜ್ಗಳು ಎಲ್ಲಿ ಹೋಗುತ್ತೆ ಅಂತ ಅಂದುಕೊಂಡನೋ ಗೊತ್ತಿಲ್ಲ. ಆದ್ರೆ ಪತ್ನಿಯ ಜೊತೆ ಪ್ರತಿದಿನ ರೊಮ್ಯಾನ್ಸ್ ಮಾಡ್ತಿದ್ದ. ಆ ರೊಮ್ಯಾನ್ಸ್ ಎಲ್ಲ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗ್ತಿತ್ತು. ಹೀಗಿರುವಾಗ ಒಂದು ದಿನ ಡೇವಿಡ್ ಫ್ರೆಂಡ್ ನನ್ನು ಮನೆಗೆ ಕರೆತಂದು ಪತ್ನಿ ಇಲ್ಲದೆ ಇರುವ ಸಮಯದಲ್ಲಿ ಡೇವಿಡ್ ಸ್ನೇಹಿತರ ಜೊತೆ ಸೇರಿ ಪಾರ್ಟಿ ಮಾಡಿದ್ನು. ಚೆನ್ನಾಗಿ ಕುಡಿದ ಡೇವಿಡ್ ಪ್ರಜ್ಞೆ ತಪ್ಪಿದ. ಆ ನಂತರ ಡೇವಿಡ್ನ ಸ್ನೇಹಿತನು ತನ್ನ ಕೆಲಸ ಮಾಡಲು ಶುರು ಮಾಡ್ತಾನೆ. ಬೆಡ್ರೂಮ್ನಲ್ಲಿ ಸಿಸಿ ಕ್ಯಾಮೆರಾ ಎಲ್ಲಿ ಇದೆ, ಅದರ ಬ್ಯಾಕಪ್ ಎಲ್ಲಿ ಇದೆ ಅನ್ನೋ ವಿಷಯವನ್ನ ತಿಳಿದುಕೊಂಡು ಆ ವಿಡಿಯೋವನ್ನು ಕಾಪಿ ಮಾಡಿಕೊಳ್ತಾನೆ. ಆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡ್ತಾನೆ. ಇನ್ನು ಶೇರ್ ಆದ ಆ ವಿಡಿಯೋ ಕೊನೆಗೆ ಫೋನ್ ಸೈಟ್ ನೆಟ್ನಲ್ಲಿ ಡೇವಿಡ್ಗೆ ಸಿಗುತ್ತೆ. ಆ ವಿಡಿಯೋವನ್ನು ನೋಡಿ ಡೇವಿಡ್ 1 ಸೆಕೆಂಡ್ ಶಾಕ್ ಆಗಿ ಬಿಡ್ತಾನೆ. ಅದರಿಂದ ಏನ್ ಮಾಡಬೇಕು ಗೊತ್ತಿಲ್ಲದೆ ಈಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಈ ವಿಷಯ ತಿಳಿದ ಪೊಲೀಸರು ಡೇವಿಡ್ ಮೇಲೆಯೇ ಕೋಪಗೊಂಡಿದ್ದಾರೆ. ಇನ್ನು ನೆಟ್ನಲ್ಲಿರುವ ಈ ವಿಡಿಯೋವನ್ನು ತೆಗೆಯುವ ಕೆಲಸದಲ್ಲಿ ಸೈಬರ್ ಪೊಲೀಸರು ಇದ್ರೆ ಆತನ ಸ್ನೇಹಿತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾನೆ. ನೋಡಿದ್ರಲ್ಲ, ಒಂದು ಚಿಕ್ಕ ಅನುಮಾನ ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾಯಿತು. ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನಷ್ಟು ಈ ರೀತಿಯ ರಿಯಲ್ ಸ್ಟೋರಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. Wow.